ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ರಾಜರಿಂದೊಡಗೋಡೆ ಹೀಗಿರುವಲ್ಲಿ ಸಾಟಿರುವಲ್ಲಿ ಸಾಟಿರುವರತೆ 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 ಗುರುಕುಲಕ್ಕೆ ಆಸನಕ್ಕೆ ಬಿಡದೆ ಚೌರನಿಗೆ ಕೈಕ ದೊರೆ ಎನಿಸಿ ಮಾಡುತ್ತಿದೆ ಗುರುಕುಲಕ್ಕೆ ಆಸನಕ್ಕೆ ಬಿಡದೆ ಚೌರನಿಗೆ ಕೈಕ ದೊರೆ ಎನಿಸಿ ಮಾಡುತ್ತಿದೆ ಸಾಟಿರುವರತೆ ನನಗೆ ಸರಿ ಸಾಟಿರುವರತೆ ದುರ್ಯೋಧನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದೆಯಾ? ರಾಜ್ಯ ಕೋಶಾಲಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದೆಯಾ ತಾತ ಅರಣ್ಯವಾಸಿಗಳ ಅಟ್ಟಹಾಸವನ್ನು? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಯುದ್ಧ ತಾತ, ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ
ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಲಾಯ್ತಿ ಗುಡ್ಡಾಗಿ ಹೋಗುವರು. ಅದರ ಚಿಂತೆಯನ್ನು ಬಿಡಿ ಸಹೋದರ. ಅಗ್ರಜ, ನಮ್ಮ ಪಾಂಡವರ ರಕ್ಷಣಾ ಭಾರವನ್ನು ವಹಿಸುವ ಸರಿಯಾದ ಕರ್ಮೋಪದೇಶಕನಾರು? ಅಂಗರಾಜನಾದ ನಮ್ಮ ಕಣ್ಣನಿಲ್ಲವೇ ಅಣ್ಣ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಾರಣೆ, ವರ್ತಮಾನವೇನು? ಶ್ರೀಕೃಷ್ಣ ಪರಮಾತ್ಮರು ಆಗಮಿಸುತ್ತಿರುವರು. ಏನೇನು? ರಾಜಾದಿ ರಾಜ, ರಾಜಮಾರ್ತಾಂಡ ತೇಜ ನಾನಿರುವಲ್ಲಿ ಕೇವಲ ಸಾಮಾನ್ಯನಾದ ಗೋಪಾಲನು ಪುರುಷೋತ್ತಮನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕನು ಸಾರವಾಗಿ ಕೇವಲ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಕೇಳಿದಿರಾ ಈ ವಿಚಿತ್ರವಾದ ವೃತ್ತಾಂತವನ್ನು? ಸುಯೋಧನ ಮಗು ಸುಯೋಧನ, ಶ್ರೀಕೃಷ್ಣ ಪರಮಾತ್ಮರು ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತದೆ, ಯಾಚನೆಗೋಸ್ಕರ ಬರುತ್ತಿಲ್ಲವಾ ಸುಯೋಧನ? ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಸುಯೋಧನ, ನಿನಗೆ ನ್ಯಾಯ ಓದಿದವೋ ಅಥವಾ ಸರ್ವರು ನ್ಯಾಯ ಕೇಳಿದರು? ನಿನಗೆ ಸಾವು ಸಮೀಪಿಸುತ್ತದೆ, ಆದ್ದರಿಂದ ನೀನು ಈ ರೀತಿ ಮಾತನಾಡುತ್ತಿರುವ ಸುಯೋಧನ. ವೀರರಿಂದ ಪರಿವೃತ್ತನಾದ ಈ ಸಾರ್ವಭೌಮನಿಗೆ ಕೇವಲ ದಾಸಿ ಪುತ್ರನ ನೀತಿ ವಚನವು ಅನವಶ್ಯಕ. ಸಹೋದರ, ಅಗ್ರಜ, ಹಿರಿಯವನು ಪರಮ ಪೂಜ್ಯನೆಂದು ಸುಮ್ಮನಿದ್ದರೆ ರಾಜ್ಯಸಭಾ ಎಂದು ಗೌರವವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರತಳಿಸು. ವಿದುರ, ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ. ಇದೇನು ರಾಜಸಭೆಯನ್ನು ತಿಳಿದಿದೆಯೋ ಅಥವಾ ನ್ಯಾಯವೆಂದು ತಿಳಿದಿದೆಯೋ? ಯಾಕೆ ಇದು ರಾಜಸಭೆ? ಮಿತಿಮೀರಿ ಮಾತನಾಡಿದರೆ ಈ ನನ್ನ ಗದಿಯಿಂದ ಅಪ್ಪಳಿಸಿ ಹೊರತಳ್ಳಬೇಕಾಗುತ್ತದೆ. ಎಚ್ಚರಿಕೆ, ಎಚ್ಚರಿಕೆ! ಪಾಪಿ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಈಗೋ ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ನಿನ್ನ ಕೊಳೆಯನ್ನು ಮುರಿದಾಗಿ ಪ್ರತಿಜ್ಞೆ ಮಾಡಿದನು. ಅದನ್ನು ತಡೆಯಬೇಕೆಂದಿಗೋ ಈ ದಾಸನಿಟ್ಟಿದ್ದನು. ಇದನ್ನು ಈಗಲೇ ಮುರಿದು ಬಿಸಾಡಿದನು. ವಿದುರ, ಇಂತಹ ಸಮಯದಲ್ಲಿ ಆ ಶಿವನು ಅನುಗ್ರಹಿಸಿದ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಎಂತ ಕಾರ್ಯ ಮಾಡಿದ ವಿದುರ? ಪ್ರಮೋದವಾಯಿತು. ದುರ್ಯೋಧನ ಪರಮ ಜ್ಞಾನಿಯಾದ ವೀರನನ್ನು ಅಪಹಾಸ್ಯಕ್කුಂಟು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನ ಬೆಂಬಲಿಗನಾಗಿದ್ದರೆ ಈ 3 ಲೋಕವನ್ನೇ ಜಯಿಸಬಹುದಾಗಿತ್ತು. ಕರ್ಣ, ದುರದೋಳ್ ಭಾರ್ತನ ಶಿರವಂ ಹರಿದೋ ಧರಣಿ ಗುರುಳಿಪೆ ಎನ್ನುತ್ತ ಶಪಥವನಾಂತೋ
ಮಹೇಶ್ವರನ ಕುವರನ ಮೆಚ್ಚಿಸಿ ವರ ಮಹೇಶ್ವರನ ಕುವರನ ಮೆಚ್ಚಿಸಿ ವರ ಚಾಪವನಾಂದು ನಿನಗೆ ಸರಿ ಸಮರಿಹರೆ ಕರ್ಣ ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಸಹ ಭಯಪಟ್ಟೆಯ? ಅವನು ಎಂದು ತಾನೇ ಬಿಲ್ಲನ್ನು ಇಟ್ಟು ಯುದ್ಧವನ್ನು ಮಾಡಿರುವನು? ಅಥವಾ ಆ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವಾದರೂ ಏನು? ಬಿಡು ಭಯವನ್ನು ಮಿತ್ರ. ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ನೀವು ಪಾಂಡವರು ಅನ್ಯೋನ್ಯ ಮೈತ್ರಿ ಭಾವದಿಂದ ಬಾಳುವುದೇ ನನ್ನ ಅಭಿಮತ. ಪಿತಾಮಹ ದುರ್ಯೋಧನ ಗುರುದೇವ, ಕೇಳು ಬೇಳುವೆ ದುರ್ಯೋಧನ. ದುರ್ಯೋಧನ, ಆಚಾರ್ಯರೇ, ಕೇಳು ಬೇಳುವೆ ದುರ್ಯೋಧನ. ಅರುಷಾದಿಂದಲೇ ನೀಗೇಳು. ದುರ್ಯೋಧನ, ಗುರುದೇವ, ಅರುಷಾದಿಂದಲೇ ನೀಗೇಳು. ಕೇಳು ಬೇಳುವೆ ದುರ್ಯೋಧನ. ದುರ್ಯೋಧನ, ಗುರುದೇವ, ಕಾನನ ತೋಳು ಪುರ
ದುರ್ಯೋಧನ ದುರ್ಯೋಧನ ಕುವರ ಮಗು ದುರ್ಯೋಧನ, ಪಾಂಡವರು ಮತ್ತು ನೀವು ಸಹೋದರರಲ್ಲವೇ? ಆದ್ದರಿಂದ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರ ತೈಸು ದುರ್ಯೋಧನ. ಇದು ನನ್ನ ಅಭಿಮತ. ಆಚಾರ್ಯರೇ, ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯಿಂದ ಹೊರತಳ್ಳಬೇಕಾಗುವುದು. ಎಚ್ಚರ ಎಚ್ಚರ! ಸಹೋದರ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕಳ್ಳ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ ಸೇನಾಧಿಕಾರಿಗಳ ಪಟ್ಟಿಯನ್ನು. ಜಾಗ ಮಾಡ್ಬಿಟ್ರಿ. ಧರ್ಮ ಕಾಂಡವ ಕರ್ಮ ಪಾಲಿಪ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಲಿಪ ಧರ್ಮ ಕಾಂಡವ ಧರ್ಮಕ್ಕೆ ಜಯವು ಕರ್ಮಕ್ಕೆ ಜಯವು ಧರ್ಮಕ್ಕೆ ಜಯವು ಕರ್ಮಕ್ಕೆ ಜಯವು ಧರ್ಮಕ್ಕೆ ಜಯವು ಕರ್ಮಕ್ಕೆ ಜಯವು ಧರ್ಮಕ್ಕೆ ಜಯವು ಕರ್ಮಕ್ಕೆ ಜಯವು ಮರ್ಮವನರಿತ ಕಂಡ ಮನುಜ ಮರ್ಮವನರಿತ ನಿನಿದ ಕಂಡ ಮನುಜ ಧರ್ಮ ಕಾಂಡವ ಕರ್ಮ ಪಾಲಿಪ ಧರ್ಮ ಕಾಂಡವ ನಾನು ನನದೆಂಬ ಮಮಕಾರ ನಿನಗೆ ನಾನು ನನದೆಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ನಾನು ನನದೆಂಬ ಮಮಕಾರ ನಿನಗೆ ನಾನು ನನದೆಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು
ಧರ್ಮ ಧರ್ಮ ಕಾಂಡವ ಕರ್ಮ ಪಾಲಿಪ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಓಹೋ, ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಾನೆ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆ. ಜಾಗೃತಳಾಗು ಯೋಗಮಾಯೆ. ಸುಯೋಧನ, ಚಚೆ, ಅಸಂಭವ ಅಸಂಭವ. ಭಾವ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಹೇಳಿ ಕಳುಹಿಸಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಭಾವ. ನೀನು ಬಂದಿರುವುದು ಏನಾಗಿ? ದೂತನಾಗಿ. ನೀನು ಬಂದಿರುವುದು ಏನಾಗಿ? ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನ್ನನ್ನೇ ನಮಸ್ಕರಿಸಿದನೆಂದು ಭಾವಿಸಬೇಡ. ಒಂದು ವೇಳೆ ನಮಸ್ಕರಿಸಿದರು ಅದು ನಿನಗಲ್ಲ, ಭರತಭೂ ಮಾತೆಗೆ ಎಂದು ತಿಳಿ. ಹೇಗೋ ಬಂದಿರುವೆ, ಬಾ ಕುಳಿತುಕೋ. ಬಂದವರನ್ನು ಸತ್ಕರಿಸುವುದು ನಮ್ಮ ಕ್ಷಾತ್ರೀಯ ಧರ್ಮ. ಕೃಷ್ಣ, ಭಾವ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹುಪ್ರೀತಿಯಲ್ಲವೇ? ಇರಬಹುದು ಭಾವ. ಎಲ್ಲ ಕಪಟಿ, ಇರಬಹುದೇನು? ಇದ್ದೇ ಇದೆ. ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನಿನಗೆ ಬಹು ಬೇಸರವಾಗಿದೆ. ಈ ದುರ್ಯೋಧನ ಸಾರ್ವಭೌಮನ ಅರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡು. ಸಹೋದರ, ಅಗ್ರಜ, ಯಾರಲ್ಲಿ ಏನಪ್ಪಣೆ? ನಮ್ಮ ಅರಮನೆ ರಾಜನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಕರುಣಾಳು ಕುಲು ಭೂಪ ರಾಜೇಶ್ವರ ಕರುಣಾಳು ಕುಲು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುಲು ಭೂಪ ರಾಜೇಶ್ವರ ರೂಪ ಮನೋಗರ ತಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ತಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ತಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ತಿಳಿದವ ಈ ಜಗಬಲ್ಲ ಎಲ್ಲವ ತಿಳಿದವಗಿ ಜಗಮಲ್ಲ ಎಲ್ಲವ ತಿಳಿದವಗಿ ಜಗಮಲ್ಲ ಕರುನಾಳು ಕುರುಭೂಮರಾಜೇಶ್ವರ ಕುರುವಂಶ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಮರಾಜೇಶ್ವರ ನೀಲವರ್ಣ ಧಾರಿ ಈ ಚೆಲುವ ನೀಲವರ್ಣಧಾರಿ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ
ನಾದದಿ ಜಗದ ಜನರ ಮರುಳುಗೊಳಿಪ ಕೊಳದನ ಆದದಿ ಕೊಳದನ ಆದದಿ ಜಗದ ಜನರ ಮರುಳುಗೊಳಿಪ ಶ್ರೀಕೃಷ್ಣ ಕೃಷ್ಣ ಹತ್ತಕೇರಿ ಸಾಧು ಸಾಧು ಹೇಳಿ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗಜದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗಜದಾರಿ ಇವನಿಗೆ ಸಾಟಿ ಯಾರಿಗರೇ ಇವನಿಗೆ ಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಇವನಿಗೆ ಸರಿಸಾಟಿ ಯಾರಿಗರಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲ ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಚಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ನೀಲ ಕರುನಾಳು ಕುರುಭೂಪ ರಾಜೇಶ್ವರ ತಗದಿಮೆ ತಗಜನ ತಗದಿಮೆ ತಗಜನ ತಗದಿಮೆ ತಗಜನ ತಾಮ್ 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 ತಗದಿಮ್ಮಿ ತಗಜನ ತಗದಿಮ್ಮಿ ತಗಜನ ತಗದಿಮ್ಮಿ ತಗಜನ ತಾಮ್ ತಾಮ್ ತಾಮ್. ತಗದಿಮ್ಮಿ ತಗಜನ ತಗದಿಮ್ಮಿ ತಗಜನ ತಗದಿಮ್ಮಿ ತಗಜನ ತಾಮ್ ತಾಮ್ ತಾಮ್. रे कजन्नता रे तकजन्नता तकजन्नता जन्नता ता तदींगे नक तक तदींगे नक तक दिक तदींगे नक तकजन्नतांग रे तकजन्नता तकजन्नता जन्नता ता तदींगे नक तक तदींगे नक तक दिक तदींगे नक तकजन्नता रे तकजन्नता तकजन्नता जन्नता ता तदींगे नक तक तदींगे नक तक दिक तदीं तकदिमि तकजन दिमि तकजन दिमि तकजन दिमि तकजन तदित तकनक जेम तजम तरी तकदित तकनक जेम तजम तरी तकिट तदिमि तकिट तदिमि तकजन तकिट तदिमि तकिट तदिमि तकजन दित तकजन तदिकिट को तकदित तकजन तदिकिट को तंकिट तक तक
ಶ್ರುತಿ ಕೊಡಿ. ದಿತ್ತಕ ಜುಣ್ಣುತ್ತಾಂ ಹೊರಗಿಡಕ ಹೊರಗ ದಿತ್ತಕ ಜುಣ್ಣುತ್ತಾಂ ತರಿಗಿಡಕ ತಂಗಿಡದಾಗ ತರಿಗಿಡದಾಗ ದಿ ಗಿಣ್ಣಕ ತಂಗಿಡದಾಗ ತರಿಗಿಡದಾಗ ದಿ ಗಿಣ್ಣಕ ದಿಮಿದಕ ಜನ ದಿಮಿದಕ ಜನ ದಿಮಿದಕ ಜನ ದಿಮಿದಕ ಜನ ತಕ್ಕಿಟ್ಟ ಜನ ತಾದ ಜನ ತಕ್ಕಿಟ್ಟಾದ ಜನ ತದ ಜನ ತಕ್ಕಿಟ್ಟಾದ ಜನ ತದ ಜನ ತಕ್ಕಿಟ್ಟ ಜನ ತದ ಜನ ತಕ್ಕಿಟ್ಟ ಜನ ತದ ಜನ ತಕ್ಕಿಟ್ಟ ಜನ ತದ ಜನ ತಕ್ಕಿಟ್ಟ ಜನ ತದ ಜನ ತಗ ದಿಮಿದಕ ಜನ ದಿಮಿದಕ ಜನ ತಗ ದಿಮಿದಕ ಜನ ದಿಮಿದಕ ಜನ ತಗ ತಗಿಟ್ಟ ತಗ ತಗಿಟ್ಟ ತಗ ತಗ ತಿರುಗರು ತಗ ತಗಿಟ್ಟ ತಗ ತಗಿಟ್ಟ ತಗ ತಗ ತಿರುಗರು ತಗದಗಿಡ 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 ತಿರುಗರು ತಗದಗಿಡ 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 ತಿರುಗರು ತಾಂ 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 ತರಕ ಜನ ತದಿಂಗಿನ ಕದಿಂ ತದಿಂಗಿನ ತದಿಂಗಿನ ಕದಿಂ ತದಿಂಗಿನ 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 ಕದಿಂ ತದಿಂಗಿನ ಕದಿಂ ತದಿಂಗಿನ ತದಿಂಗಿನ ಕದಿಂ ತದಿಂಗಿನ 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 ತರಿತಾ ತಜಂ ತರಿತಾ ತದಿಕಿಟ ಖುದ ದೀಗೆ ನ ಅತಂ ಖುದ ದೀಗೆ ನ ತಂ ಖುದ ದಿಕಿನ ಖುದ ದಿಕಿನ ಖುದ ದಿಕ್ ತತ್ ತಜಂ ತರಿತಾ ತದಿಕಿಟ ಖುದ ದೀಗೆ ನ ಅತಂ ಖುದ ದೀಗೆ ನ ತಂ ಖುದ ದಿಕಿನ ಖುದ ದಿಕಿನ ಖುದ ತತ್ ತಜಂ ತರಿತಾ ತದಿಕಿಟ ಖುದ ದೀಗೆ ನ ಅತಂ ಖುದ ದೀಗೆ ನ ತಂ ಖುದ ದಿಕಿನ ಖುದ ದಿಕಿನ ಖುದ ದಿಕಿನ ತದಿಕಿನ ಖುದ ದಿಕಿನ ಖುದ ದಿಕಿನ ಟೀಮ್ ತರಗಡದು ಫಾ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ ಹೇಗಿದೆ ಕೃಷ್ಣ ನಿನ್ನ ಗೋಪಿಕಾ ಸ್ತ್ರೀಯರ ನರ್ತನಕ್ಕೂ ಈ ದುರ್ಯೋಧನ ಸಾರ್ವಭೌಮನ ಅರಮನೆಯ ರಾಜ್ಯ ನರ್ತಕಿಯರ ನರ್ತನಕ್ಕೂ ಹೇಗಿದೆ? ಥಳ ಥಳನೆ ಹೊಳೆಯುವ ರತ್ನಭೂಷಣ ಅಲಂಕಾರದಿಂದಲೂ ಹಾರದ ಗೆಜ್ಜೆ ಝೈಂಕಾರದಿಂದಲೂ ಆನ ಮಿಲನದಿಂದ ನಲಿಯುವ ನನ್ನ ಅರಮನೆಯ ರಾಜ್ಯ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷವಾಯಿತೆ. ಬಾವ, ಎಷ್ಟೇ ಆಗಲಿ ನೀನು ಚಕ್ರವರ್ತಿಯ ಮಗನಾದ ಚಲದಂಕಮಲ್ಲನಲ್ಲವೇ? ಅಪೂರ್ವವಾಗಿ ನಮ್ಮಲ್ಲಿಗೆ ಬಂದ ಸಮಾಚಾರವೇನು ತಿಳಿಸು. ಹಾ, ತಿಳಿಸುವೆನು. ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನವಾಗಿತ್ತು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ಯಾವ ವಿಚಾರವಿದ್ದರೂ ತಿಳಿಸು, ನಾನೇ ಮುಂದೆ ನಿಂತು ನಡೆಸಿಕೊಡುವೆನು. ಭಾವ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ಈಗ ಎಲ್ಲರೂ ಕೇಳಿರಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷ ಸಭಾಸದರೇ, ಈ ದಿನ ನಾನು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಅದು ಅಲ್ಲದೆ
ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಾನ, ಕಪಟ ದ್ಯೂತ ಇವೆಲ್ಲದಕ್ಕೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯಸಮ್ಮತವಾಗಿ ಸೇರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನೇ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ. ಮಗು ಸುಯೋಧನ, ಯಾರು? ವಿದುರ ಮಹಾಶಯ, ಚಿಕ್ಕಪ್ಪ. ನಡೆಯಲಿ ನಿನ್ನ ಅರಣ್ಯ ರೋದನ. ಮಗು ಸುಯೋಧನ, ನಮ್ಮದು ಅರಣ್ಯ ರೋಧನವೇ ಸರಿ. ಏನು ಮಾಡಲಿ, ತಿಳಿದವರು ದೊಡ್ಡವರು ಹೇಳಿದ್ದಾರೆ, ಕೆಡವರು ಕಂಡರೆ ತಿಳಿಯಲು ನಮ್ಮಂತವರ ಹಿರಿಯಾದ ನಮ್ಮ ಕರ್ತವ್ಯ. ಆದರೂ ಏನು ಮಾಡಲಿ ಸುಯೋಧನ, ನಿನಗೆ ನ್ಯಾಯ ಓದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋದಿನರು? ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯಾದರೂ ಕೊಟ್ಟು, ಪಾಂಡವರಿಗೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯಾದರೂ ಕೊಟ್ಟವರನ್ನು ಸತ್ಕರಿಸು. ಇದೇ ನಮ್ಮ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲೇ ಮಾತ್ರ ದ್ವೇಷಗಳು ಕಾಣುತ್ತಿರುವವು ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನು ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ತ್ಯಾಗಿನಿಯಾಗಿಯೇ ಮುಗಿಸಿದೆ. ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಕ್ಷುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಹಾಗ ಸಾಕು ನಿನ್ನ ವಾಗ್ಬಿಡೋತ್ವ. ಏನು ಹೇಳಿದೆಯೋ ಗೊಲ್ಲ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಭಲೆ ಭಲೆ, ಹಾಗಲ್ಲ ಕೇಳು ಕೃಷ್ಣ. ಈ ಕೌರವರನ್ನು ಸದೆ ಬಡಿಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಬಾಕನಾದ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನಮ್ಮ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಏಡಿ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ನಾವೇ ಸಮರ್ಥರು ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸುವ ಯೋಚನೆ ಮಾಡುತ್ತಿರುವರಲ್ಲವೇ ಆ ಮೂಢ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಏಡಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸಬಾರದು. ಬಾಬಾ,
ತಲೆ ಸೋರಿ ಹೋರಿಸುವೆನು ತಲೆ ಸೋರಿ ಹೋರಿಸುವೆನು ತಲೆ ಸೋರಿ ವೈದಿ ಗರ್ಭವ ವೈದಿ ಗರ್ಭವ ಸೂರ್ಯಗೊಬ್ಬರು ಬರದಂಡ ಸೂರ್ಯಗೊಬ್ಬರು ಬರದಂಡ ಅಡಿಯ ಗಟ್ಟೆ ಪುಡಿ ಪುಡಿ ಗಟ್ಟೆ ಅಡಿಯ ಗಟ್ಟೆ ಪುಡಿ ಪುಡಿ ಗಟ್ಟೆ ರುಂಡ ಮಂಡ ಬಡಗಂಡು ಬೈಸುವೆ ಹಾರಿಸುವೆನು ತಲೆ ಸೋರಿ ಹಾರಿಸುವೆನು ತಲೆ ಸೋರಿ ಹಾರಿಸುವೆನು ತಲೆ ಸೋರಿ. ಪರಮೇಶ್ವರ, ಈ ಕೃಷ್ಣನ ಮಾತಿಗೆ ಎಂದೆ ಮಾಡ. ನೀನು ನನಗೆ ಆಜ್ಞೆಯನ್ನು ಕೊಟ್ಟರೆ ನಾನೀಗಲೇ ಹೋಗಿ ಆ ಪಾಂಡವರನ್ನು ಸಂಹರಿಸಿ ವಿಜಯಶಾಲಿಯಾಗಿ ಬಾರದಿದ್ದರೆ ನಾನು ಸೈಂಧವನೇ. ಕೃಷ್ಣ, ಹೋಗು, ಆನಿಂದ ಪಾಂಡವರಿಗೆ ಹೇಳು ಸಮರವೇ ಸಿದ್ಧ ಎಂದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಅಗೆಯೂ ತೀರದಾಗಿ ಈ ರಾಧಯ್ಯನಿಗೆ ಮೃಷ್ಟನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನಭವೇ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನಭವೇ. ದೂತನಾದನು ಏಕೋ ದಾತನ್ಯಾರೋ ಹಿತವೇ ಮರೆತಡೆ ಜನಕಿ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಸಮರ ಕರ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಪಾಂಡು ತನಯರ ಹಿತವನ್ನು ಬಯಸೆ. ಪಾಂಡು ತನಯರ ಹಿತವನ್ನು ಬಯಸೆ. ಪಾಂಡು ತನಯರ ಹಿತವನ್ನು ಬಯಸೆ. ಪಾಂಡು ತನಯರ ಹಿತವನ್ನು ಬಯಸೆ. ಸಂಧಿಯ ನಾಟಕ ಆಡಲೆಂದು ಬಂದೆ. ಸಂಧಿಯ ನಾಟಕ ಆಡಲೆಂದು ಬಂದೆ ನೀನು. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಅಟವಂತರು ನಾವು ದಿಟವಿದು ನೀತಿವಿ. ಅಟವಂತರು ನಾವು ಕೃಷ್ಣ. ಕೃಷ್ಣ, ಕೃಷ್ಣ, ಆ
ಹಠವಂತರು ನಾವು ದಿಟವಿದು ನೀತಿಲೆ ಹಠವಂತರು ನಾವು ದಿಟವಿದು ನೀತಿಲೆ ಹಠವಂತರು ನಾವು ದಿಟವಿದು ನೀತಿಲೆ ದುರದಲ್ಲಿ ಪಾದನ ಶಿರ ಬಿಡುವೆನು ದುರದಲ್ಲಿ ಪಾದನ ಶಿರ ಬಿಡುವೆನು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ, ಇದು ನಿನ್ನ ಧರ್ಮವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ಕೃತಪ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಯಾದವ ಅಗ್ರಣಿಯ ಗಂಟಲು ಈ ನಿನ್ನ ದರ್ಪದ ನುಡಿಗಳಿಂದ ಬೀದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಆಲೋಚಿಸಿ ನೋಡು ಸುಯೋಧನ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಛಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲೇ. ಕೃಷ್ಣ, ಛಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲೇ. ಕೃಷ್ಣ, ರೂಢಿಯೊಳಗವರದೆಂತೋ ಶ್ರೇಷ್ಠರೆನಿಪರೈ ಮೂಢತನವಿದಲ್ಲವೇ? ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ? ಈ ಸಂಧಿಯ ಬಯಕೆ ಹರಿದು ನೀರಿದಲ್ಲವಾ? ಹರಿದು ನೀರಿದಲ್ಲವಾ? ಭ್ರಾಂತಿ ಮೂಡಿಪೆಯ ಮುಕುಂದ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡೋದಿಲ್ಲ, ಭಯಪಡಲಾಗದು. ಭಾರತ ಭೂಮಿ ಸಜೈಸಿ ದುರಾಶಾ
ಸಮಾನ ಶೌರ್ಯ ಸಾಹಸ ನಿರಾಗಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಜೈ ಶ್ರೀ ದುರಾಶಾ ಜೈ ಶ್ರೀ ದುರಾಶಾ. ಬಾಬಾ ಕೃಷ್ಣ ಕರೆಸಿ ನಿನ್ನ ಅನುಜಾತರ. ಬಾಬಾ ಕೃಷ್ಣ ಕರೆಸಿಗಲಿ ನಿನ್ನ ಅನುಜಾತರ ಧರೆಯ ನಿಂತು ಖ್ಯಾತಿ ಪಡೆ ಸಿಯಾಗುವೀರ. ಕೃಷ್ಣ ಧರೆಯ ನಿಂತು ಖ್ಯಾತಿ ಪಡೆ ಸಿಯಾಗುವೀರ. ವೈರವನೆ ನೀಗಿರಿ ಸೈರಣೆಯ ತಾಳೆ. ಬಾಬಾ ಕೃಷ್ಣ ವೈರವನೆ ನೀಗಿರಿ ಸೈರಣೆಯ ತಾಳೆ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣಯುತ ಮೊರೆಯ. ಬಾಬಾ ಕೃಷ್ಣ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರ ಗುಣಯುತ ಮೊರೆಯ. ಭಾರತ ಭೂಮಿ ಸಜೈಸಿ ದುರಾಶಾ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜೈಸಿ ದುರಾಶಾ ಜೈ ಶ್ರೀ ದುರಾಶಾ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಾಸೂಹೆ ಆಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ಎಂದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ನಿನ್ನ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿರುವೆ. ವಾರಣಾವರ್ತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ ಸರ್ಪಬಂಧ, ಇವೆಲ್ಲವನ್ನೂ ಮರೆತೆಯ? ಈ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಹೋಗಲಿ, ಅರ್ಧ ರಾಜ್ಯ ಕೊಡದಿದ್ದರೂ ಚಿಂತೆ ಇಲ್ಲ. 5 ಗ್ರಾಮವನ್ನಾದರೂ ನೀನು ಕೊಡಲಿಚ್ಛಿಸುವೆಯಾ? ಇದಕ್ಕೆ ನಿನ್ನ ಉತ್ತರ? ಕೃಷ್ಣ ಬಾಬಾ 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಈಗಲೂ ಸಹ ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ ಬಿಡು, ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ಬಾಬಾ, ನಮ್ಮ ಭೀಮಸೇನನು ಮಹಾವರಟನು, ಆತನಿಗೆ 1 ಗ್ರಾಮವನ್ನಾದರೂ ಬಿಟ್ಟು ಕೊಡಲು ನೀನು ಇಚ್ಛಿಸುವೆಯಾ? ಏನು? ನಿನ್ನ ಭೀಮಸೇನನು ಮಹಾವರಟನು, ಆತನಿಗೆ 1 ಗ್ರಾಮವನ್ನು ಬಿಟ್ಟು ಕೊಡಬೇಕೆ? ಅದು ನಿನ್ನ ಭ್ರಮೆ. ಆಗಲ್ಲ, ಕೇಳು ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ದುರ್ಯೋಧನನನ್ನು ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಛಲವನ್ನು. ಭೂತಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನದಲ್ಲಿ ಕಾಲು ಕೆರೆದು ಕಾಳಗಕ್ಕೆ ನಿಂತರೂ ಸರಿಯೇ, ಅಷ್ಟೈಶ್ವರ್ಯ ಸಂಪನ್ನ ಅಂದರೆ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಘವೋ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಘವೋ. ಛಲವನ್ನು ಬಿಡದಿರ ಕಡುಗಲಿ ಧರ್ಮವ.
ರಾಜ್ಯವ ಪಾಂಡುನಂದನರು ಕನ್ನಡ ಮೆರೆದವ ಪಾಂಡುನಂದನರು ಕನ್ನಡ ಮೆರೆದವ ಮಡಿಕಲಲ್ಲಿ ರಾಜ ನೋಡಿಕೊಳ್ಳುವೆನು ಮಡಿಕಲಲ್ಲಿ ರಾಜ ನೋಡಿಕೊಳ್ಳುವೆನು ಕೊಡುವುದಿಲ್ಲವ ರಾಜ್ಯವ ಕಡೆಯ ಮತಿದು ದುರಂತದಲ್ಲಿ ನಾನು ಕೊಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ ಬಿಡುವುದಿಲ್ಲವ ಭೂಮಿಯ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ಈ ನಿನ್ನ ಮಾಯಾಜಾಲವನ್ನು ನಾನೇನು ಹರಿಯದವನೆಂದು ಭಾವಿಸಿರುವೆಯಾ? ಹಾ, ನಿನ್ನ ಭೀಮನಿಗೆ ಒಂದು ಊರಲ್ಲ, ಒಂದು ಗೋಪಾದ ಇಡುವಷ್ಟು ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವವನಲ್ಲ ಈ ಚಲದಂಕಮಲ್ಲ. ಹೊರಟು ಹೋಗು ಇಲ್ಲಿಂದ. ಅಗ್ರಜ, ಸಹೋದರ, ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಬಲಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತಲೆ ಖಚಿತರಾಗಿ ಕೇಳುತ್ತಿರುವರು ನೋಡು. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಕ್ಷತ್ರಿಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯೋಣ. ಕುಮಾರನೇ, ವಿಧುರ, ತಾಯಿ ಹೋಗಿ ಆ ಹತಭಾಗ್ಯನನ್ನು ಬರಮಾಡು. ಆಗಲಿ ತಾಯಿ. ಸುಯೋಧನ, ಮಾತೆಯಾದ ಗಾಂಧಾರಿ ಕರೆದು ಬಾ ಕುಮಾರ. ಯಾರು ನನ್ನನ್ನು ಕರೆಸಿದವರು? ಬಾ ಕುಮಾರ, ನಾನೇ ನಿನ್ನನ್ನು ಕರೆಸಿದವಳು. ಏಕೆ? ನನ್ನ ಮಾತುಗಳನ್ನು ಕೇಳುವ ಇಚ್ಛೆ ನಿನಗಿಲ್ಲವೇ? ಆತೆಯ ಮಾತನು ಆಲಿಸು ವೀರ. ಆತೆಯ ಮಾತನು ಆಲಿಸು ವೀರ. ಧರೆಯೊಳು ನೀನು ಸುಖದಲ್ಲಿ ಬಾಳ್ವೆ.
ಭಾವದಿಂದ ರಾಜ್ಯವನ್ನು ಆಳು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ತಾಯಿ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು, ಈ ದುರ್ಯೋಧನನು ಮಾತ್ರ ಧರ್ಮಚ್ಯುತನಾಗುವುದಿಲ್ಲ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಪಡೆಯಲಿ. ನನಗಿನ್ನು ಸಮಯವಿಲ್ಲ, ನಾನಿನ್ನ ಬರುವೆನು. ಸಮಯವಿಲ್ಲ. ಅಧರ್ಮ ಸೂರೆಯಿಂದ ಉನ್ಮತ್ತನಾದವರಿಗೆ ಧರ್ಮದಾಚರಣೆಗೆ ಸಮಯವೆಲ್ಲಿರುವುದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೇ ನಿನ್ನನ್ನು ಬೆನ್ನಟ್ಟಿ ಬರುತ್ತಿರುವಾಗ ಸುಯೋಧನ, ನಿನಗೆ ಧರ್ಮದಾಚರಣೆಗೆ ಸಮಯವೆಲ್ಲಿರುವುದು? ನಾಶ ಹೊಂದಿವೆ, ನೀನು ನಾಶ ಹೊಂದಿವೆ. ಜೊತೆಗೆ ಈ ಕುರುಕುಲವೆಲ್ಲವನ್ನು ನಾಶ ಮಾಡುವೆ. ನಿನ್ನ ವೃದ್ಧಾಂತ ಪಿತನ ಶೋಕ ಸಾಗರದಲ್ಲಿ ಮುಳುಗುವರು. ನಾನೊಬ್ಬಳೇ ಅನನ್ಯಗತೆಗಳಾಗಿ ನೀರವ ಮೌನವದಿಂದ ಕಟ್ಟಿದ ಈ ನನ್ನ ಹಾಳಾದ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಬೇಕು. ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ. ವಾಸುದೇವ, ಅನರ್ಥವಾಯಿತು, ಅನರ್ಥವಾಯಿತು. ಪರಮಾತ್ಮ ಬಂಧಿಸಲು ಯತ್ನಿಸುತ್ತಿರುವನು. ಪರಮಾತ್ಮ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಾದದ್ದು. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಸ್ವಾಮಿ. ಈಗಲಾದರೂ ಲಜ್ಜಾಸ್ಪದವಾದ ಈ ನಿನ್ನ ತಾಟಸ್ಥ ಭಾವವನ್ನು ತ್ಯಜಿಸಿ ಸಜ್ಜನರಿಂದ ಪರಿತ್ಯಕ್ತನಾದ ದೇವರನ್ನೇ ಮರೆತ ಈ ಹಾಳಾದ ರಾಜಸಭೆಯನ್ನು ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ರಾಜ ಮಹಿಷಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲೆ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬೆಡೆದ ಈ ಕೃಷ್ಣನು ಕೇವಲ ಸಾಮಾನ್ಯ ದರ್ಪಾಂಧ ಪುರುಷನಿಗೆ ಭಯಭೀತನಾಗಲೇ ತಾಯಿ. ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಅವಿತಿರುವುದು ಎಂದು ನೀನರಿತಿರುವೆ. ಇದರಲ್ಲೊಂದಲ್ಪ ಆವರ್ತದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯವೂ ಪ್ರಾರಂಭವಾಗುವುದು. ಆಕಾಶದಲ್ಲಿನ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗುಕಲ್ಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಕೇವಲ ಸಾಮಾನ್ಯ ದರ್ಪಾಂಧ ಪುರುಷನಿಗೆ ಭಯಭೀತನಾಗಲೇ ತಾಯಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಭವವೇ, ಗದಾ ಚಕ್ರ ಕಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ಈ ನನ್ನ ಸ್ವಾಮಿ ಅವಹೇಳನವನ್ನು ಆ ನನ್ನ ನೀಚ ಕುಲಾಂಗನಿಂದ ಕಟ್ಟಿದ ಈ ನನ್ನ ಹಾಳಾದ ಕಣ್ಣುಗಳಿಂದ ನೋಡಿ ನಾನು ಹೇಗೆ ಸಹಿಸಲಿ? ಜಗತ್ ರಕ್ಷಕನು, ನಿನಗೆ ಶರಣ ಕೊಟ್ಟು ಬೇಡಿಕೊಳ್ಳುವೆ, ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತದೆ. ಹೇಳು ತಾಯಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆ, ಆದರೆ ಅದು ವಿಫಲವಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವುದು ನಿಲ್ಲುವಂಚಕ. ಸಹೋದರ, ಹಿಡೀರಿ ಇವನನ್ನ. ಯಾರನ್ನು ಬಂಧಿಸಿವಿರೋ ಮಂದಮತಿಗಳ? ಕತಿ ಬೇಡೈಸು ಯೋಧನನೆ ತೋರಿದ ನಾತಿಗಳ ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿದ ನಾತಿಗಳ ಸೈರನೆ. ಅದೇ ಕಿತ್ತು ಒಳರುವೆ, ಅದೇ ಮಾತೆ ಬಗರುವೆ, ಅದೇ ಕಿತ್ತು ಒಳರುವೆ, ಅದೇ ಮಾತೆ ಬಗರುವೆ. ಕುಲಹೀನ ಕುಲವ ಮರಕೆಯ ಹುರಗಳು ಕಡಿಯದೆ ಹಿಡುವೆ. ಕದನದೊಳು ನಿನ್ನ ಪದವ ನಡಗಿವೆ ಅವ
ಕದನದೊಳು ನಿನ್ನ ಮತವ ನಡಗಿವೆ ಚತುರರೊಳಿ ಹರು ಮರುಳೆ ಮಂದ ಮತಿಯಂತೆ ಮುಂದ ನರಿಯದೆ ಯೋಗನ ವಿಷ್ಣು ಮಂದ ಮತಿಯಂತೆ ಮುಂದ ನರಿಯದೆ ದಂದುಗವ ಪಡುವೆ ದಂದುಗವ ಪಡುವೆ ಮೋಸ ಮೋಸ ಸೈರಿಸಬಲ್ಲವ ಯಾರು ಸುಯೋಧನ ಸೈರಿಸಬಲ್ಲವ ಯಾರು ಪರಮ ಪುರುಷನೆಂಬ ಬಿರುದನು ಹಡಲಿಯೋ ಅಡಗಿದೆ ಹಡಿಯದೆ ಬಿಡುವೆನು ಪರಮ ಪುರುಷನೆಂಬ ಬಿರುದನು ಹಡಲಿಯೋ ಅಡಗಿದೆ ಹಡಿಯದೆ ಬಿಡುವೆನು ಕತಿ ಬೇಡ ಸುಯೋಧನನೆ ತೋರಿದ ನದಿಗಳ ಸೈರನೆ 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 ನನ್ನನ್ನು ಬಂಧಿಸಲಿಚ್ಛಿಸುವೆಯಾ ಸುಯೋಧನ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಕೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ ವ್ಯರ್ಥ ಅದು ನಿನ್ನಿಂದ ಆಗದು ಈ ಬೆದರಿಕೆ ಮಾತುಗಳಿಂದ ಫಲವಿಲ್ಲ ಹಿಡೀರಿ ಇವನನ್ನು